ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಎಲ್ಲರೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಕೂಡ ನಾನು ವ್ಲಾಗ್ಸ್ ಹಾಕ್ತಿದ್ದೀನಿ ನೋಡಿ, ಲೆಂತಿ ವ್ಲಾಗ್ಸ್ ಎಲ್ಲ ಇದೆ. ಆ್ಯಂಡ್ ಇವತ್ತು ನನ್ನ ಆ್ಯನಿವರ್ಸರಿ, 5th ಇಯರ್ ಆ್ಯನಿವರ್ಸರಿ. ಸೊ ಎಲ್ಲ ಫುಲ್ ಖುಷಿಯಾಗಿ ಮಾರ್ನಿಂಗ್ಗೆ ಫೋಟೋಶೂಟ್ ಮಾಡ್ಕೊಂಡ್ವಿ. ಈವ್ನಿಂಗ್ ನಮ್ಮ ಯಜಮಾನ್ರು ನನಗೊಂದು ಹಿಂದಿನ ದಿನ ಡ್ರೆಸ್ ನಾನು ಹಾಕಿದ್ದೀನಲ್ಲ ಬ್ಲ್ಯಾಕು ಕಾರ್ಡ್ ಸೆಟ್ಟು ಅದನ್ನು ಕೊಡಿಸಿದ್ರು. ನಾನು ಅವರಿಗೊಂದು ಶರ್ಟು ಕೊಡಿಸಿದೆ, ಅವ್ರು ಹಾಕಿದ್ದು ಶರ್ಟು ಪಿಕ್ಚರಲ್ಲಿದೆ ಅದು. ಸೊ ಮಾರ್ನಿಂಗು ಏನು ಪ್ಲ್ಯಾನ್ ಇಲ್ಲ, ಸೀದಾ ಹೊರಟ್ವಿ ಸ್ಕೂಲಿಗೆ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಸಿಂಪಲಾಗಿ. ಸೊ ನೆಕ್ಸ್ಟ್ ಈವ್ನಿಂಗ್ ಬರ್ತಿದ್ದಂಗೆ ಏನಾದರೂ ಮಾಡೋಣ ನೈಟು ಅಂತ ಅಂದ್ಬಿಟ್ಟು ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಕ್ಯಾಂಡಲ್ ಎಲ್ಲ ತರಿಸ್ಕೊಂಡಿದ್ದೆ, ಕ್ಯಾಂಡಲ್ ಡಿನ್ನರ್ ಮಾಡೋಣ, ನಮ್ಮ ಫೇವ್ರೆಟ್ ಡಿಶಸ್ ಎಲ್ಲ ಮಾಡಿಕೊಂಡು ಮನೇಲಿ ಅಂತ. ಹೊರಗಡೆ ಎಲ್ಲಿ ಹೋಗೋದು ಬೇಡ ತಿನ್ನೋಕ್ಕೆ ಅಂದ್ಬಿಟ್ಟು. ಸೊ ಏನು ಮಾಡಿದೆ, ಜಾಮೂನು ನಾನು ನನ್ನ ಮಗ ಸೇರ್ಕೊಂಡು ಜಾಮೂನು ಮಾಡ್ತಾಯಿದ್ದೀವಿ. ಮಾಡಿದ್ದಾದಮೇಲೆ ಬೇಬಿಕಾರ್ನ್ ಇತ್ತು, ಬೇಬಿಕಾರ್ನ್ ತಂದಿದ್ದೆ. ಬೇಬಿಕಾರ್ನು ಮಂಚೂರಿ ಮಾಡಿ ಸ್ವಲ್ಪ ಗ್ರೇವಿ, ಗಟ್ಟಿಯ ಗ್ರೇವಿ ಥರ ಮಾಡಿಕೊಂಡೆ. ಚಪಾತಿ, ನಮ್ಮ ಯಜಮಾನ್ರಿಗೆ ಚಪಾತಿ ಪರೋಟ ಎಲ್ಲ ತುಂಬ ಇಷ್ಟ. ಸೊ ನನಗೆ ಮನೆಯಲ್ಲೇ ಮಾಡೋಕ್ಕೆ ಬರುತ್ತೆ. ಸೊ ಪರೋಟ ಏನಾದರೂ ಮಾಡಿ ಅದಕ್ಕೆ ಗಟ್ಟಿಗೆ ಗ್ರೇವಿ ಮಾಡ್ಕೊಳ್ಳೋಣ ತಿಕ್ನೆಸ್ ಆಗಿ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅದು ಬೇಬಿಕಾರ್ನ್ ನಾನು ತಂದಿದ್ದು ನನ್ನ ಮಗನಿಗೆ ಮಂಚೂರಿಯನ್ ಆ್ಯಂಡ್ ಇದನ್ನು ಫ್ರೈ ಮಾಡ್ಕೊಡೋಣ ಅಂತ ತಂದಿದ್ದೆ. ಬಟ್ ಯೂಸ್ ಆಗುತ್ತೆ ನಮಗೇನೆ, ನಾವು ತಿನ್ಕೊಂಬತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಬೇಬಿಕಾರ್ನು ಗ್ರೇವಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂತು ಟೇಸ್ಟು. ಆ್ಯಂಡ್ ಜಾಮೂನ್ ಮಾಡೋಕೆ ಇನ್ನೇನಿಲ್ಲ, ಎಲ್ಲ ರೆಡಿ ಆಯಿತು. ಬಂದ ತಕ್ಷಣ, ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟೆ ಫ್ರೆಶ್ ಅಪ್ ಆಗಿ. ನೋಡಿ ಬೇಬಿಕಾರ್ನ್ ಸ್ಮಾಲ್ ಸ್ಲೈಸಾಗಿ ಕಟ್ ಮಾಡಿ, ನಾರ್ಮಲ್ ಖಾರನೇ, ಯಾವುದು ಮಸಾಲೆ ಖಾರನೇ ಸೇಮ್ ಇಟ್ಕೋಬೇಕು. ಬಟ್ ಒಂದು ಎಕ್ಸ್ಟ್ರಾ ಕ್ಯಾಶ್ಯೂ ಹಾಕ್ಕೊಬೇಕಷ್ಟೇ. ಸಪ್ರೇಟ್ ಅಡುಗೆಗೆ ಅಂತಲೇ ಸ್ಮಾಲ್ ಕ್ಯಾಶ್ಯೂಸ್ ಬರುತ್ತೆ, ಅದನ್ನು ಹಾಕ್ಕೊತೀನಿ ನಾನು. ಏನಾದರೂ ಒಂಥರ ಟೇಸ್ಟು ಮೈಲ್ಡಾಗಿರುತ್ತೆ. ಸೊ ಅದು ಹಾಕ್ಕೊಂಡು ರುಬ್ಬಿಟ್ಟು ಮಸಾಲೆ ರೆಡಿ ಆಯಿತು. ಆ್ಯಂಡ್ ಜಾಮೂನು ಕೂಡ ಪಾಕ ಮೊದಲೇ ಮಾಡಿ ಇಟ್ಕೊಂಡು ಸೈಡ್ಗೆ ಇಟ್ಟಿದ್ದೆ, ಸ್ವಲ್ಪ ಆರಲಿ ಅಂತ. ಹಾಗೆ ಬಾಂಡೀಲಿ ಎಣ್ಣೆ ಬಿಟ್ಟು ಸೈಡ್ಗೆ ಹಾಕಿ ಜಾಮೂನು ರೆಡಿ ಆಯಿತು. ಆ್ಯಂಡ್ ಗ್ರೇವಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಬೇಬಿಕಾರ್ನ, ಆಮೇಲೆ ಸೈಡ್ಗೆ ಇಟ್ಕೊಬೇಕು. ಅದಾದಮೇಲೆ ಮಸಾಲೆ ಹಾಕ್ಬಿಟ್ಟು 2 ವಿಷಲ್ ಹಾಕ್ಬೇಕಷ್ಟೆ. ತುಂಬ ಚೆನ್ನಾಗಿ ಸಡನ್ನಾಗಿ ನನ್ನ ಮೈದಾ, ನನ್ನ ತಂಗಿ ಅಂದರೆ ಅವ್ರ ವೈಫು ಆ್ಯಂಡ್ ನಮ್ಮ ಮಕ್ಕಳೆಲ್ಲ ಗೊತ್ತಲ್ಲ, ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲಿ ನೋಡಿರ್ತಾರೆ. ಎಲ್ಲರೂ ಬಂದುಬಿಟ್ರು ಮನೆಗೆ, ನಮಗೆ ಗೊತ್ತೇ ಇರಲಿಲ್ಲ. ಸರ್ಪ್ರೈಸಾಗಿ ಬಂದರು, ನಮ್ಗೆ ಫುಲ್ಲು ಖುಷಿ ಆಯಿತು. ಆ್ಯಂಡ್ ಜಾಮೂನು ಎಲ್ಲ ತಿಂದ್ಬಿಟ್ಟು ಪಾರ್ಟಿ ಎಲ್ಲ ಲೈಟಾಗಿ ಮುಗಿಸ್ಕೊಂಡು ಫೋಟೋಸ್ ತೊಗೊಂಡ್ವಿ ಸ್ವಲ್ಪ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಮೂಲಕ. ಬಾಯ್, ಸಿ ಯು ಆಲ್.